ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾಪಸ್ ಹೋಗ್ತಿದ್ದಾಗೆ ಆ ಟಿವಿಯಿಂದ ಬಾಕ್ಸಿಂಗ್ ಬರೋ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಬೇಕು. ಏನ್ ಬಾಧೆ, ನಿದ್ದೆಲೂ ನೆಮ್ಮದಿ ಇರಲ್ಲ. ಕೊನೆಯಿರದಂಥ ಪ್ರೀತಿಗೆ ಕೊನೆಯನ್ನು ಕಾಣು ಕಣ್ಣಿಗೆ. ಪೂರ್ಣಿನ ಟ್ರೈ ಮಾಡ್ಕೊಂಡು ಯಾಕೆ ಕರ್ಕೊಂಡು ಬಂದ್ರೆ? ಶ್ರೀಮಂತದಲ್ಲಿ ಪೂರ್ಣಿಗೋಸ್ಕರ ಕೋಪ ಮಾಡ್ಕೊಳ್ತಾ ಇದೆ ಅಂತ ಲೀನಿಯನ್ಸ್ ತೊಗೊಳಕ್ ಶುರು ಮಾಡ್ಕೊಂಡ. ನಮ್ಮಮ್ಮನ ನನ್ನಿಂದ ಕಿತ್ಕೊಂಡಿದ್ದು ಸಾಲದು ಅಂತ ಈಗ ಟ್ರೈ ಮಾಡ್ಕೊ ಬಂದು ಪೂರ್ಣಿನ ನನ್ನಿಂದ ಕಿತ್ಕೋಬೇಕು ಅನ್ಕೊಂಡಿದ್ದೀರಾ? ಮಗು ಉಳಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗೋದಿಲ್ಲ. ಆ ಟೈಮಲ್ಲಿ ಮುಗಿಲ ಸೇರಲು ಸಮಾಧಾನ ಆಯ್ತಾ? ಆಗ ನಮ್ಮ ಅಮ್ಮನ ಈಗ ನನ್ನ ಮಗಳು ಒಂದೆಲ್ಲ ಸಮಾಧಾನ ಆಯ್ತಾ? ಮುಂದೆ ನಿನ್ನ ಬಾಯಿನ ನನ್ನ ಹೆಸರು ಬರಬಾರ್ದು. ನಡೀಲಿಲ್ಲ. ನಾನು ಆಚೆ ತಳ್ಳೋ ಮೊದಲು ಪ್ಲೀಸ್. ಈ ಮಗು ನಿನ್ನ ಜೀವಕ್ಕಿಂತ ಹೆಚ್ಚಾಗಿತ್ತು ಅಂತ ನಂಗೆ ಗೊತ್ತು ಮಗನೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನಗೂ ಬೇರೆ ದಾರಿ ಇರಲಿಲ್ಲ ಕಣ. ಆ ಕ್ಷಣಕ್ಕೆ ನನ್ನ ಮಗಳ ಜೀವ ಉಳಿಸ್ಬೇಕು ಅಂತ ನನ್ನ ಮನಸ್ಸು ಹೇಳ್ತು. ಕೇಳಿದೆ, ಕ್ಷಮಿಸು ನನ್ನ. ಇಷ್ಟು ದಿನ ನಿನ್ನ ಪಾಲಿಗೆ ನಿನ್ನ ತಾಯಿಯಿಂದ ದೂರ ಮಾಡಿದ ಅಪರಾಧಿಯಾಗಿದ್ದೆ. ಈಗ ನಿನ್ನ ಮಗುವಿಂದನೂ ದೂರ ಮಾಡಿ ಯಾವತ್ತಿಗೂ ಅಪರಾಧಿಯಾಗಿಯೇ ಉಳಿದ್ಬಿಟ್ಟೆ. ಕ್ಷಮಿಸು ನನ್ನ. ಅಮ್ಮ, ನಿದ್ದೆ ಬರ್ತಾ ಇಲ್ವಾ? ಯಾಕೆ ಇಷ್ಟೊತ್ನಲ್ಲಿ ಬಂದು ಆಚೆ ನಿಂತಿದ್ದೀರಾ? ನೀನ್ ಯಾಕೆ ಬಂದೆ ಪುಟ್ಟ? ಮಲ್ಕೋ ಹೋಗು. ನನ್ಗೆ ಯಾಕೋ ಒಂದು ಸ್ವಲ್ಪ ಹೊತ್ತು ಆಚೆ ಗಾಳಿಲಿರೋಣ ಅನ್ನಿಸ್ತು. ನನಗೂ ಹಾಗೆ ಅನ್ನಿಸ್ತು, ಅದಕ್ಕೆ ಬಂದೆ. ಅಮ್ಮ, ಬರೀ ಗಾಳಿಲಿರೋಣ ಅಂತ ಬಂದ್ರೆ ಮುಖ ಹೀಗಿರೋಲ್ಲ. ಹೇಳಿ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಮಗಳು ಅಂತೀರಾ, ನನ್ನ ಹತ್ರ ಹೇಳಲ್ವಾ? ಏನಾಯ್ತಮ್ಮ? ಏನಿಲ್ಲ ಪುಟ್ಟ, ಮಾಧವ್ ಅವ್ರ ಜೊತೆ ಫೋನಲ್ಲಿ ಮಾತಾಡ್ದಾಗ್ಲಿಂದ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅವ್ರು ಯಾವಾಗ್ಲೂ ನಗ್ನಗ್ತಾ ಎಲ್ರೂ ನಗಿಸ್ತಾ ಖುಷಿಯಾಗಿರೋರು. ನನಗೆ ಯಾವಾಗ್ಲಾದ್ರೂ ಸಮಸ್ಯೆ ಬಂದ್ರೆ ಅವ್ರ ಪ್ರೋಗ್ರಾಮ್ ನೋಡಿ ನಾನು ಪರಿಹಾರ ಕಂಡ್ಕೋತಾ ಇದ್ದೆ. ಆದ್ರೆ ಅವರೇ ಈಗ ಸಮಸ್ಯೆಯಲ್ಲಿದ್ದಾರೆ ಅಂದ್ರೆ ಮನ್ಸಿಗೆ ಯಾಕೋ ಒಂಥರ ಕಸಿವಿಸಿ. ಅಮ್ಮ, ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ಎಲ್ಲ ಮನೇಲೂ ಏನೇ ಸಮಸ್ಯೆ ಬಂದ್ರು ಆ ಸಮಸ್ಯೆನೆಲ್ಲ ಅಪ್ಪನ ಮೇಲೆ ಹಾಕಿ ಆ ಮನೆ ಜನರೆಲ್ಲ ಆರಾಮಾಗಿರ್ತಾರಂತೆ. ಆ ಅಪ್ಪ ಅನ್ನಿಸ್ಕೊಂಡು ಎಂತ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ತಾನೆ ಅನ್ನೋದು ಮನೆ ಜನರ ಭಾವನೆ. ಆದ್ರೆ ಈ ಅಪ್ಪಂಗೆ ಸಮಸ್ಯೆ ಬಂದ್ರೆ ಏನ್ ಮಾಡ್ತಾನೆ? ಯಾರಿಗೂ ಹೇಳ್ದೆ ಸುಮ್ಮನಾಗ್ಬಿಡ್ತಾನಂತೆ. ಮಾಧವ್ ಸರು ಹಾಗೆ ಅನ್ಸತ್ತೆ. ಅವರು ಎಲ್ರ ನೋವನ್ನ ಕೇಳ್ತಾರೆ, ಸ್ಪಂದಿಸ್ತಾರೆ. ಆದ್ರೆ ಅವ್ರ ನೋವನ್ನ ಅವರಲ್ಲೇ ಇಟ್ಕೊಳ್ತಾರೆ. ನಿಜ ಪುಟ್ಟ, ನಾನು ನನಗೆ ತೋಚಿದ ಮಟ್ಟಿಗೆ ಅವ್ರಿಗೆ ಸಮಾಧಾನ ಹೇಳಿದೆ. ಆದ್ರೆ ಅದು ಅವ್ರಿಗೆ ಎಷ್ಟು ಉಪಯೋಗ ಆಯ್ತೋ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ ಅಮ್ಮ, ನೀವು ನಿಮ್ಮ ಕೈಲಾದಷ್ಟು ಮಾಡಿದ್ದೀರ, ಮತ್ತೆ ಯಾಕೆ ಯೋಚನೆ? ಬನ್ನಿ ಮಲ್ಕೊಡಿ. ಕಣ್ಮುಚ್ಚಿದ್ರೆ ಯಾಕೋ ಅವ್ರ ನಡ್ಗೋ ಧ್ವನಿನೇ ನೆನಪಾಗ್ತಾ ಇದೆ ಪುಟ್ಟ. ಅವ್ರ ಸಮಸ್ಯೆ ಪರಿಹಾರ ಆಯ್ತೋ ಇಲ್ವೋ, ಅವ್ರು ಹೇಗಿದ್ದಾರೋ ಏನೋ.
ಯಾರೂ ಇಲ್ಲ. ನಾ ಕ್ಲಾಪ್ಸ್ ಹಾಕಿದ್ದು ನೀ ಹಿಂದೆ ತಿರುಗಿ ನೋಡ್ಲಿ ಅಂತ ಅಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ ಕಾಂಪ್ಲಿಮೆಂಟ್ ಅಂತ ಹಾಕಿದ್ದು. ಕಾಫಿ? ಬರೀ ಕಾಫಿಲೇ ಸೆಲೆಬ್ರೇಟ್ ಮಾಡಕ್ ಆಗಲ್ಲ ಮಾಮ್. ಬಟ್ ಮನೇಲೆಲ್ಲ ಖುಷಿಯಾಗಿದ್ದಿದ್ದು ನೋಡಿ ನೀ ಬೆಂಕಿ ಹಚ್ತೀಯ ಅಂತ ಗೊತ್ತಿತ್ತು. ಆದ್ರೆ ನೀ ಹಚ್ಚಿದ ಬೆಂಕಿ ಬರೀ ಇವತ್ತಿಗಷ್ಟೇ ಅಲ್ಲ ಅಂತ ಈಗ ಗೊತ್ತಾಗ್ತಿದೆ. ಆ್ಯಂಡ್ ಇದು ಯಾವತ್ತೂ ಆರಲ್ಲ ಅಂತಲೂ ಗೊತ್ತಾಗ್ತಿದೆ. ಗುಡ್. ನಾನು ಹೇಳೋದಕ್ಕಿಂತ ಮೊದಲೇ ಅರ್ಥ ಮಾಡ್ಕೊಂಡಿದ್ಯಾ? ವೆಲ್ ಡನ್ ಮಾಮ್. ಅವತ್ತು ನೀನು ಆ ಪ್ರಿಸ್ಕ್ರಿಪ್ಷನ್ ಮೇಲೆ 2 ಗೆರೆ ಎಳೆದೆ. ಅದರಿಂದ ಇನ್ನೂ ಹುಟ್ಟಿಲ್ದಿರೋ ಮಗು ಮೇಲಕ್ಕೆ ಹೋಗ್ಬಿಡುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎನಿವೆ, ನೀನು ಹೇಳ್ದಂಗೆ ಮೂವಿ ಸಖತ್ತಾಗಿತ್ತು. ಆ್ಯಂಡ್ ಯಾರ್ಯಾರಿಗೆ ಪಾಠ ಕಲಿಸ್ಬೇಕಿತ್ತೋ ಕಲಿಸ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅನ್ನೆಸೆಸರಿಯಾಗಿ ನನ್ನ ತಂಟೆಗೆ ಬರ್ತಿದ್ದ ಪೂರ್ಣಿಗೆ ಇಷ್ಟು ಬೇಕಿತ್ತು. ನನ್ನ ಗುರಿ ಪೂರ್ಣಿ ಆಗಲಿ ಅವಳ ಮಗು ಆಗಲಿ ಅಲ್ಲ, ಆ ಮನೆಯಲ್ಲಿರೋ ಪ್ರತಿಯೊಬ್ಬರೂ ನನ್ನ ಗುರಿನೇ. ನಾನಿಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ, ನನಗೋಸ್ಕರ, ಜೀವಂತ ಶವವಾಗಿ ಬಿದ್ದಿರೋ ನಿನ್ನ ತಂದೆಗೋಸ್ಕರ. ಇನ್ನು ನೋಡು, ನಾನಲ್ಲ ಆ ದೇವರು ಬಂದರೂ ಅಪ್ಪ ಮಗನ ಒಂದು ಮಾಡೋದಕ್ಕಾಗಲ್ಲ. ಗ್ರೇಟ್ ಮಾಮ್. ಮಲಗಿದ್ದಾರೆ, ಸುಮ್ಮನೆ ಇರೋ ನಿಮಿಷ. ಗುಡ್ ಮಾರ್ನಿಂಗ್ ಸರ್, ಸ್ವಲ್ಪ ನೀರು ಕೊಡ್ಲಾ? ಸರ್, ನೀವ್ಯಾಕೆ ಇಲ್ಲಿ ಮಲಗಿದ್ದೀರಿ? ಯಾಕೆ ಡಲ್ ಆಗಿದ್ದೀರಾ ಸರ್? ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಹೇಳ್ಬೇಕು ಅಂತ ಅನ್ಸಿದ್ರೆ ಅವರೇ ಹೇಳ್ತಾರೆ. ಇಲ್ಲ ಮಗಿ, ನಿನ್ನೆ ನಮ್ ಇಷ್ಟೊತ್ತಲ್ಲಿ ಎಷ್ಟು ಖುಷಿಯಾಗಿದ್ರು ಗೊತ್ತಾ? ಆ ತುಳಸಿ ಅಂತ ಯಾರೋ ಕೆಫೆ ಬಂದಿದ್ರು. ಇವತ್ತು ನೋಡಿದ್ರೆ ಯಾಕೆ ಇಷ್ಟು ಡಲ್ ಆಗಿದಾರೋ? ಸರ್ ಬಗ್ಗೆ ನಿನಗೆ ಗೊತ್ತಲ್ವಾ? ಸಮಾಧಾನ ಆದ್ಮೇಲೆ ಅವರೇ ಎಲ್ಲ ಹೇಳ್ತಾರೆ. ಕೆತ್ಕಿ ಮತ್ತು ನೀನ್ ಬೇಜಾರ್ ಮಾಡ್ಬೇಡ. ಏನ್ ತಾತ, ಮನೆ ಸೇಫ್ ಆಗಿದ್ಯಾ? ಇಲ್ಲ ಯಾವ್ದಾದ್ರು ಪೋಷನ್ನ ಕಳ್ಳರು ಎಗ್ರಿಸ್ಬಿಟ್ಟವ್ರ? ದಂಡ್ಪಿಂಡ, ಈ ದತ್ತನ ಮನೆಗೆ ನುಗ್ಗೋ ಅಂತ ಧೈರ್ಯ ಯಾವ ಕಳ್ಳನಿಗಿದೆಯೋ? ಅದು ನಿಜನೇ ಬಿಡಿ. ಹಾಂ, ಸೊಗಲಾಡಿ, ಆ ಡ್ರೈವರು ಬೀಗರ್ನ ಮನೆಗೆ ಸೇಫಾಗಿ ಬಿಟ್ಟಿರ್ತಾರೆ ತಾನೆ? ಹಾಂ ತಾತ, ತಲುಪಿದ ಕೂಡಲೇ ಫೋನ್ ಮಾಡಕ್ಕೆ ಹೇಳಿದ್ದೀನಿ. ಅಲ್ಲಿಗೆ ಎಲ್ಲವೂ ಸುಸೂತ್ರವಾಗಿ ಮುಗಿದಾಗಾಯ್ತು. ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯ್ತು. ಜೊತೆಗೆ ರಾತ್ರಿ ಎಲ್ಲ ಪಂಚ್ ಹೊಡಿತಾ ಮಲಗಿದ್ರಲ್ಲ, ನೆಮ್ಮದಿಯಾಗಿ ನಿದ್ದೆನೂ ಆಗಿರುತ್ತೆ ಅಲ್ವಾ? ಪಂಚ ಏನದು ಪಂಚು? ಏನಿಲ್ಲ, ಏನೂ ಇಲ್ಲ ತಾತ. ಅಮ್ಮ, ಕಾಫಿ.
ಅಮ್ಮ ಒಂದ್ ನಿಮಿಷ, ಅವರು ನಮ್ಮ ಜೊತೆ ಈಗ ತಾನೇ ಬಂದಿದ್ದಾರೆ, ಫ್ರೆಶ್ ಆಗಿ ರೆಡಿ ಆಗ್ಲಿ ಬಿಡು. ನಾವಿಬ್ರು ಸೇರ್ಕೊಂಡು ಕಾಫಿ ಮಾಡೋಣ. ಕೆಲವೊಂದ್ಸಲ ನಮ್ಮ ಕೆಲ್ಸನ ನಾವೇ ಮಾಡ್ಕೊಳ್ಳೋದು ಕಲ್ತ್ಕೋಬೇಕಾಗತ್ತೆ. ಪರವಾಗಿಲ್ಲ ಪುಟ, ಕಾಫಿ ಮಾಡೋದಕ್ಕೆ ಎಷ್ಟೊತ್ತಾಗತ್ತೆ, ನಾನೇ ಮಾಡ್ತೀನಿ. ಅಮ್ಮ ನೀವು ಹೋಗಿ ಫ್ರೆಶ್ ಆಗಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಸಮರ್, ಕಿಚನಿಗೆ ಬರೋಕ್ ಮುಂಚೆ ಅಮ್ಮನ ಬ್ಯಾಗ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಬಂದ್ಬಿಡು. ಕೊಡಮ್ಮ. ಬೇಡ ಕಣು. ಶೋಕಿ ಕೊಡಮ್ಮ. ಮಸ್ಕ ಹೊಡೆದೆ ಸೋಗಲಾಡಿ ದಂಡ್ಪಿಂಡದ ಕೈನಲ್ಲಿ ಕೆಲಸ ಮಾಡಿಸ್ಕೋತಾಳಲ್ಲ, ಭಲೇ ಚಾಲಾಕಿ. ನಾನು ಹುಷಾರಾಗಿರ್ಬೇಕು. ತುಳಸಿ, ನನ್ನ ಚಪ್ಪಲಿ. ಕೆಲವೊಂದ್ಸಲ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಕಲ್ತ್ಕೋಬೇಕಾಗತ್ತೆ. ಮಗು ಉಳಿಸ್ಕೊಳ್ಳೋಕ್ಕೆ ನಮ್ಮ ಬೇರೆ ಆಗಲಿಲ್ಲ. ಮೆಡಿಕೇಶನ್ ಹೈ ಡೋಸೇಜ್ ಇಂದಾಗಿ ಅವ್ರ ಸಿಚುವೇಶನ್ ಕ್ರಿಟಿಕಲ್ ಆಗ್ಬಿಟ್ಟಿದೆ. ಅವಿ, ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ? ರಾತ್ರಿಯಿಂದ ನೀನು ಏನು ತಿಂದಿಲ್ಲ. ಮನೆಗೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಬಾ. ನಾನು ಅಭಿ ಇಲ್ಲೇ ಇರ್ತೀವಿ. ಅವಿ, ಗುಣ್ಣಿಗೇನಾದ್ರೂ ಬೇಕಾದ್ರೆ ನಾವು ನೋಡ್ಕೊಳ್ತೀವಿ, ನೀನು ಹೋಗ್ಬಾ. ಇಲ್ಲ ಚಿಕ್ಕಮ್ಮ, ಪೂರ್ಣಿಗೆ ರಾತ್ರಿ ಎಚ್ಚರ ಆಗಿತ್ತು. ಮಗುಗೆ ಹೀಗಾಯ್ತು ಅಂತ ಗೊತ್ತಾಗಿ ಮತ್ತೆ ಪ್ರಜ್ಞೆ ತಪ್ಪಿಡ್ತು. ಸಮಾಧಾನ ಮಾಡ್ಕೋ ಅಭಿ. ನೀನು ಹೀಗೆ ಕೂತಿದ್ರೆ ಎಲ್ಲ ಸರಿ ಹೋಗುತ್ತಾ ಹೇಳು? ಚಿಕ್ಕಮ್ಮ, ಪೂರ್ಣಿಗೆ ಪ್ರಜ್ಞೆ ಬಂದರೆ ಅವಳು ನನ್ನೇ ನೆನೆಸ್ಕೋತಾಳೆ. ನಾನಿಲ್ಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗತ್ತೆ. ಬ್ರೋ, ಅದಕ್ಕೆ ಪ್ರಜ್ಞೆ ಬಂದರೆ ನಾವೇ ನಿನಗೆ ಫೋನ್ ಮಾಡ್ತೀವಿ, ನೀನು ಹೋಗ್ಬಾ. ನೋಡಿ ಹೇಗಾಗಿದ್ಯಾ. ಪ್ಲೀಸ್ ಅಭಿ. ಬ್ರೋ ಹಾಗಲ್ಲ. ಡಾಕ್ಟ್ರ್ ಏನು ಸಜೆಸ್ಟ್ ಮಾಡಿರ್ತಾರೋ ಪೂರ್ಣಿ ಅದನ್ನೇ ತಗೊಂಡಿರ್ತಾಳೆ. ಅದು ಹೇಗೆ ಹೈ ಡೋಸೇಜ್ ಆಗತ್ತೆ? ಪೂರ್ಣಿ, ಈ 3 ಮಾತ್ರೆ ಬೆಳಿಗ್ಗೆ ತಗೊಳ್ಳೋದಲ್ವಾ? ಹೌದಲ್ವಾ, ಆದರೆ ಡಾಕ್ಟರ್ ಹೇಳಿದ್ ನನಗೆ ನೆನಪೇ ಆಗ್ತಿಲ್ವಲ್ಲ, ನಾನೇ ಮರ್ತಿರ್ತೀನಿ. ಥ್ಯಾಂಕ್ಸ್ ಮಾವ. ಅದಕ್ಕೆ ಗೊತ್ತಾಗ್ಲಿಲ್ಲ, ಓಕೆ. ಬಟ್ ಡ್ಯಾಡ್ ಅವರೇ ತಾನೇ ಡೈಲಿ ಮಾತ್ರೆ ಕೊಡ್ತಾ ಇದ್ದಿದ್ದು, ಅವರು ನೋಡ್ಲಿಲ್ವಾ? ಕೆಲವು ಸಲ ನಾವು ಮಾಡಬೇಕಾಗಿರೋ ಕೆಲಸನ ಇನ್ಯಾರೋ ಮಾಡ್ತಾರೆ. ಯಾರು ಮಾಡಿದ್ರೇನು, ಕೆಲಸ ಆಗೋದು ಮುಖ್ಯ. ಅಭಿ ಏನು ಹೇಳ್ತಿದ್ಯಾ? ಪೂರ್ಣಿ ಮಿಸ್ಟರ್ ಅವಿನಾಶ್, ನಿಮ್ಮ ವೈಫ್ನ ಇವತ್ತು ಡಿಸ್ಚಾರ್ಜ್ ಮಾಡ್ಬೋದು. ಬಟ್ ಶೀ ಈಸ್ ವೆರಿ ವೀಕ್, ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಅವ್ರನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೋತೀನಿ ಅಂತ ಗ್ಯಾರಂಟಿ ಕೊಟ್ಟರೆ ಮಾತ್ರ ಐ ವಿಲ್ ಡಿಸ್ಚಾರ್ಜ್ ಹರ್. ಶೋರ್ ಡಾಕ್ಟರ್, ಪ್ಲೀಸ್ ಡಿಸ್ಚಾರ್ಜ್ ಮಾಡಿ. ಓಕೆ. ದೇವ್ರೆ, ಅವ್ರ ಸಮಸ್ಯೆ ಪರಿಹಾರ ಆಗಿದ್ರೆ ಸಾಕಪ್ಪ. ಅಮ್ಮ, ಅಮ್ಮ,
ಏನಾಯ್ತು? ನೀನಾ? ಏನಾಯ್ತು? ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಅಂದರೆ ಇಲ್ಲಿ ಬಂದು ಚಿತ್ರಾನ್ನ ಮಾಡ್ತಿದ್ದೀರಾ? ನನಗೆ ನಿದ್ದೆ ಬರ್ತಾ ಇಲ್ಲ ಪುಟ. ನೀನು ಯಾಕೆ ಬರಕ್ಕೆ ಹೋದೆ? ಮಲ್ಕೊಳ್ಳೋದು ತಾನೆ. ನಾನು ಮಲ್ಕೊಳ್ಳೋಣ ಅಂತಾನೆ ಅನ್ಕೊಂಡೆ, ಆದರೆ ಈ ನಿಮ್ಮ ಚಿತ್ರಾನ್ನದ ಘಮ ನನ್ನ ನಿದ್ದೆನೆಲ್ಲ ಓಡಿಸಿ ಅಡುಗೆ ಮನೆಗೆ ಓಡಿಸ್ಕೊಂಡು ಬಂತು. ಅಂದರೆ ನಾನು ನಿನ್ನ ನಿದ್ದೆ ಓಡಿಸ್ಬಿಟ್ಟೆ ಅಂತನಾ? ತಮಾಷೆ ಮಾಡಿದೆ ಅಮ್ಮ, ನನಗೂ ನಿದ್ದೆ ಬರಲಿಲ್ಲ. ಚಿತ್ರಾನ್ನಕ್ಕೆ ಕಾಯಿ ತುರಿನೂ ಹಾಕ್ತೀರಾ ನೀವು? ಹ್ಞೂ ಪುಟ, ಚೆನ್ನಾಗಿರುತ್ತೆ. ಮಾಧವ್ ಸರ್ ಹೇಳ್ಕೊಟ್ಟಿದ್ದ? ಯಾಕಮ್ಮ, ನನಗೆ ಬಂದಾಗ ನೀವು ಮಾಧವ್ ಸರ್ ಬಗ್ಗೆನೇ ಯೋಚನೆ ಮಾಡ್ತಿದ್ರಿ ತಾನೆ? ಅವ್ರು ಹೇಗಿದ್ದಾರೆ ಅಂತ ಆತಂಕ ಆಗ್ತಿದ್ರೆ ಫೋನ್ ಮಾಡಿ ವಿಚಾರಿಸಿ. ನಾನು ನಿಮಗೆ ನೆನ್ನೆನೇ ಹೇಳ್ದೆ ತಾನೆ, ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಭ್ರಮೆನಲ್ಲಿರೋದಕ್ಕಿಂತ ಏನಾಗಿದೆ ಅಂತ ಫೋನ್ ಮಾಡಿ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಫೋನ್ ಮಾಡಿಮ್ಮ. ನೆನ್ನೆ ತಾನೇ ಮಾತಾಡಿದ್ನಲ್ಲ ಪುಟ. ಇವತ್ತು ಮಾತಾಡಿ, ಅದ್ರಲ್ಲಿ ತಪ್ಪೇನು? ಅವ್ರೇನು ಅನ್ಕೋತಾರೋ ಏನೋ. ಅಯ್ಯೋ, ಇಷ್ಟೊಂದು ಸಂಕೋಚ ಒಳ್ಳೇದಲ್ಲ ಅಮ್ಮ. ಅವ್ರು ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಫೋನಲ್ಲಿ ಪುಟ ಬೇಡ ಪುಟ. ಪುಟ ನನ್ನ ಮಾತು ಕೇಳು, ನಾನು ಇನ್ನೊಂದು ದಿನ ಮಾಡ್ತೀನಿ. ಇರಿಮ್ಮ. ರಿಂಗ್ ಆಗ್ತದೆ, ರಿಂಗ್ ಆಗ್ತದೆ. ಎಕ್ಸ್ಕ್ಯೂಸ್ ಮಿ ಸರ್, ಕಾಫಿ? ಮಾಧವ್ ಸರ್. ಬೇಡ ನಾಗಿ. ಸರ್, ಫೋನ್ ರಿಂಗ್ ಆಗ್ತಿದೆ. ಹಲೋ ಮಾಧವ್ ಅವರೇ, ನಾನು ತುಳಸಿ. ಹಲೋ, ನಾನು ಮ್ಯಾಗಿ ಅಂತ ಮಾತಾಡ್ತಿರೋದು. ಮಾಧವ್ ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ. ಹೌದಾ? ಆರೋಗ್ಯವಾಗಿದ್ದಾರಲ್ವಾ? ತುಳಸಿ ಅಂದರೆ ನಿನ್ನೆ ಕೆಫೆಗೆ ಬಂದಿದ್ರಂತಲ್ಲ, ಅವರೇನಾ? ಹೌದು. ಇವ್ರ ನಂಬರು ತರಲೆ ಅಂತ ಯಾಕೆ ಸೇವ್ ಆಗಿದೆ? ಮಾಧವ್ ಅವ್ರು ಹೇಗಿದ್ದಾರೆ? ಆರೋಗ್ಯವಾಗೇ ಇದ್ದಾರೆ, ಆದರೆ ಅವ್ರಿಗೆ ಯಾರ ಜೊತೆನೂ ಮಾತಾಡೋ ಮನಸ್ಸಿಲ್ಲ ಅಂತಿದ್ದಾರೆ. ಐ ಆಮ್ ಸಾರಿ ಮೇಡಮ್. ಹೌದಾ? ಸರಿ. ಅಮ್ಮ, ಏನಾಯಿತು? ಹಾಂ ಸರ್, ಹೇಳಿ. ಸಮರ್ಥ್, ನಿನ್ನೆ ಎಲ್ಲ ಫೋನ್ನ ಯಾಕ್ರಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ? ನಿಮ್ಮನ್ನು ರೀಚ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದೆ ಅಂತ ಗೊತ್ತಾ? ಸಾರಿ ಸರ್, ಫೋನ್ನಲ್ಲಿ ಚಾರ್ಜ್ ಇರಲಿಲ್ಲ. ನಾನು ಬೇರೆ ಊರಲ್ಲೇ ಇರಲಿಲ್ಲ. ಏನ್ರಿ ಒಳ್ಳೆ ಚಿಕ್ಕ ಮಕ್ಳ ಥರ ಎಕ್ಸ್ಕ್ಯೂಸ್ ತಗೋತಾ ಇದ್ದೀರಾ? ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರೋರು ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿರ್ತಾರಾ? ಐ ಆಮ್ ರಿಯಲಿ ಸಾರಿ ಸರ್. ಇನ್ಫ್ಯಾಕ್ಟ್ ನಾನು ನಿಮಗೆ ಫೋನ್ ಮಾಡಿದ್ದೆ. ಎಲ್ಲ ಮುಗಿದ ಮೇಲೆ ಫೋನ್ ಮಾಡಿದ್ರೆ ಏನ್ರಿ ಪ್ರಯೋಜನ? ನಿನ್ನೆ ಇಲ್ಲಿ ಏನೇನಾಯಿತು ಅನ್ನೋ ಐಡಿಯಾನಾದರೂ ಇದೆಯಾ ನಿಮಗೆ? ವಾಟ್? ನಾನು ಇನ್ನೂ ಪ್ರೆಸೆಂಟೇಷನ್ ರೆಡಿ ಮಾಡಿಲ್ಲ. ಆಗಲೇ ಅವಿನಾಶ್ ಸರ್ ಬಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ ಕ್ಲೈಂಟ್ ಸುಮ್ಮನಾದ್ರು. ಇಲ್ಲ ಅಂದರೆ ಈ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪು ಹೋಗ್ತಾ ಇತ್ತು. ನಿಮ್ಮಿಂದ ನಾನು ಅಭಿಜಿತ್ ಸರ್ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತಲ್ರಿ. ಐ ಆಮ್ ರಿಯಲಿ ಸಾರಿ ಸರ್. ಇನ್ನೊಂದ್ಸಲ ಈ ಥರ ಆಗಲ್ಲ. ಈ ಪ್ರಾಜೆಕ್ಟ್ ರಿಲೇಟೆಡ್ ಏನೇ ಕೆಲಸ ಇದ್ದರೂ ಎಲ್ಲ ಸ್ಮೂತಾಗಿ ಆಗೋ ಥರ ನೋಡ್ಕೋತೀನಿ ನಾನು. ಸಾರಿ ಸಮರ್, ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಅಭಿಜಿತ್ ಸರ್ ಕೋಪ ಮಾಡಿಕೊಂಡು ನಿಮ್ಮನ್ನು ಈ ಪ್ರಾಜೆಕ್ಟಿಂದ ರಿಮೂವ್ ಮಾಡಿದ್ರು. ಅಮ್ಮ,
ಏನಾಗ್ತಿದೆ ಪುಣ್ಯ? ಏನಾಯ್ತು ಪುಣ್ಯ? ನೋವಾಗ್ತಿದ್ಯಾ? ಯಾಕೆ ಸೈಲೆಂಟ್ ಆಗಿದೆಯಾ? ಹೇಳು, ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ಯಲ್ಲ? ಮಾವ